ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕ್ರಿಯೇಷನ್ಸ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾಗಿರುವಂತಹ ತಲೆ ಮಟನ್ ಸಾಂಬಾರ್ ರೆಸಿಪಿ, ಹಳ್ಳಿ ಸ್ಟೈಲಲ್ಲಿ ಮಾಡುವಂತಹ ರೆಸಿಪಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ಸಿಂಪಲ್ ಆಗಿ ಮಾಡುವಂಥ ತುಂಬಾ ಟೇಸ್ಟಿಯಾಗಿರುತ್ತೆ. 2 ಮುದ್ದೆ ಖಾಲಿ ಮಾಡೋದಂತೂ ಗ್ಯಾರಂಟಿ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಏನೇನು ಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಇದು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನಾನು, 2 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ತೊಗೊಂಡು ಸಿಪ್ಪೆನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಇದು ನಾಟಿ ಈರುಳ್ಳಿ, ನಾನು 1 ಹಿಡಿ ಅಷ್ಟನ್ನು ತೊಗೊಂಡಿದ್ದೀನಿ. ನಾಟಿ ಸ್ಟೈಲಲ್ಲಿ ಮಾಡುವಂಥದ್ದಲ್ಲ, ಅದಕ್ಕೆ ನಾನು ನಾಟಿ ಈರುಳ್ಳಿ ತೊಗೊಂಡಿದ್ದೀನಿ. ಇದು ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ ಇದು. ಮತ್ತು ನಾಟಿ ಈರುಳ್ಳಿ ಇಲ್ದಿರ ಇರೋದು 1 ಗಡ್ಡೆ ಆಗೋಷ್ಟು ಈರುಳ್ಳಿನ ತಗೊಳ್ಳಿ ಸಾಕು. ಈರುಳ್ಳಿ ಜಾಸ್ತಿ ಹಾಕೋದ್ರಿಂದನೂ ತುಂಬ ಸ್ವೀಟ್ ಬಂದುಬಿಡುತ್ತೆ, ಅದಕ್ಕೆ 1 ಗಡ್ಡೆ ಸಾಕು. ಈಗ ಅದಕ್ಕೆ ಮಸಾಲೆ ನೋಡೋಣ ಬನ್ನಿ ನೋಡಿ. ಇದು ನನ್ನ ನಾಟಿ ಧನಿಯಾ ಪುಡಿ, 3 ಸ್ಪೂನ್ ಅಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ. 1/4 ಸ್ಪೂನ್ ಅಷ್ಟು ಮೆಣಸಿನ ಪುಡಿ ತೊಗೊಂಡಿದ್ದೀನಿ. ಒಂದು 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ, ಸಾಕು ನೋಡಿ. ಈಗ ಇದು ತಲೆ ಮಟನ್ನು ಈ ಥರ 2 ಸರಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. 2 ಸರಿ ವಾಶ್ ಮಾಡಿಕೊಡಿ ಸಾಕು. ಈಗ ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಇವಾಗ ಮಿಕ್ಸಿ ಜಾರ್ನ ತಗೊಂಡು, ಈಗ ನಾನೇನು ತೋರಿಸಿದ್ನಲ್ಲ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕ್ಕೊಂಡು, ಆಗಲೇ ತೋರಿಸಿದ್ನಲ್ಲ ಇದು ಧನಿಯಾ ಪುಡಿ ಮತ್ತು ಖಾರದ ಪುಡಿ, ಅರಿಶಿನದ ಪುಡಿ, ಇದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಇದು ಸ್ಟೆಪ್ 1 ಮೆಥಡು. ಮತ್ತು ಸ್ಟೆಪ್ 2 ಮೆಥಡು ಮತ್ತೆ ತೋರಿಸ್ತೀನಿ ನೋಡಿ. ಈ ಥರ ಗ್ರೈಂಡ್ ಮಾಡಿಕೊಂಡು ಈ ಥರ ಪೇಸ್ಟ್ ಥರ ಆಗಿರಬೇಕು ನೋಡಿ. ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಆಗಿರಬೇಕು. ಫುಲ್ ಪೇಸ್ಟ್ ಥರ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಸಿಕ್ಕದಿರೋ ಥರ ಪೇಸ್ಟ್ ಥರ ಮಾಡಿಕೊಂಡು ಬನ್ನಿ. ಈಗ ಬನ್ನಿ ಮಸಾಲೆ ನೋಡೋಣ ಯಾವ ಥರ. ಇದು ಗರಂ ಮಸಾಲೆ ಸ್ಟೆಪ್ 2 ಇದು ನೋಡಿ. ಈಗ ಚಕ್ಕೆನ ತೊಗೊತಾ ಇದ್ದೀನಿ ನೋಡಿ. ನಾನು 1-2 ಇಂಚಷ್ಟು ಚಕ್ಕೆನ ತೊಗೊಂಡಿದ್ದೀನಿ, ಸಾಕು. ಜಾಸ್ತಿ ಹಾಕೋದ್ರಿಂದ ಮಸಾಲೆ ಸ್ಮೆಲ್ ಬರುತ್ತೆ, ಚಕ್ಕೆ ಸ್ಮೆಲ್ಲು ಸ್ವೀಟ್ ಥರ ಆಗೋಗುತ್ತೆ. ಮತ್ತು ಇದು 10 ಲವಂಗ ತೊಗೊಂಡಿದ್ದೀನಿ, ಇದು ಚೆನ್ನಾಗಿರುತ್ತೆ ನೋಡಿ. ಕೊಬ್ಬರಿ ನಾನು 4 ಬೇಳಷ್ಟು ತೊಗೊಂಡಿದ್ದೀನಿ, ಇನ್ನೂ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ಕೊಬ್ಬರಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. 2 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ, 1 ಟೊಮೊಟೊ ತೊಗೊಂಡಿದ್ದೀನಿ, 1 ಹಿಡಿಯಷ್ಟು ಕೊತ್ತಂಬರಿನ ತೊಗೊಂಡಿದ್ದೀನಿ, ಸಾಕು. ಇಷ್ಟೇ, ತುಂಬ ಈಸಿಯಾಗಿ ಮಾಡ್ಬೋದು. ಯಾರಿಗಾದ್ರೂ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆ ಈ ಥರ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. 2 ಮುದ್ದೆ ಖಾಲಿ ಮಾಡೋದಂತೂ ಗ್ಯಾರಂಟಿ, ಅಷ್ಟು ಚೆನ್ನಾಗಿ ಇರುತ್ತೆ ನೋಡಿ. ಈಗ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈಗ ಒಂದು 5 ಲೀಟರ್ಸು ಕುಕ್ಕರ್ನ ತೊಗೊಂಡಿದ್ದೀನಿ. 5 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. 1/4 ಸ್ಪೂನಷ್ಟು ಸಾಸಿವೆ ಹಾಕಿ, ಅದು ಚಿಟಪಟ ಆದ ನಂತರ ಮತ್ತು ಈರುಳ್ಳಿ ಮತ್ತು ಕರಿಬೇವು ಹಾಕಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು, ನಾವೇನು ಆವಾಗಲೇ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಧನಿಯಾ ಪುಡಿ, ಅದನ್ನು ಈ ಥರ ಪೇಸ್ಟ್ ಮಾಡೋ ಥರ ಮಾಡಿಕೊಂಡು ಇವಾಗ ಅದನ್ನು ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೋಡಿ. ಈಗ 1 ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ಹಾಕೋದ್ರಿಂದ ಉಪ್ಪನ್ನೋದು ಮಟನ್ಗೆ ಹಿಡಿಯುತ್ತೆ ನೋಡಿ. ಇವಾಗ ನಾವು ತೊಳೆದಿಟ್ಕೊಂಡಿದ್ದೀವಲ್ಲ ತಲೆ ಮಟನ್ನ ಹಾಕ್ಕೊತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ಅದನ್ನು ಹಾಕ್ಕೊಂಡು ಸುಮ್ಮನೆ ಈ ಥರ ಅವಾಗೆ ಮಿಕ್ಸ್ ಮಾಡಿರ್ತೀವಲ್ಲ, ಸುಮ್ಮನೆ ನೋಡಿ ಈ ಥರ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸುಮ್ಮನೆ ಮುಳುಗಿಸ್ಬೇಕು ಅಷ್ಟೇ. ಆ ಮಟನ್ ಎಷ್ಟಿರುತ್ತೋ ಅಷ್ಟನ್ನು ನೀರು ಹಾಕ್ಕೊಳ್ಳಿ ನೋಡಿ. ನಾನು ವೀಡಿಯೋದಲ್ಲಿ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಈಗ ಅದನ್ನೆಲ್ಲ ಹಾಕ್ಬಿಟ್ಟು ಇವಾಗ ಕುಕ್ಕರ್ ಮುಚ್ಚಳನ ಮುಚ್ತಾ ಇದ್ದೀನಿ ನೋಡಿ. ಒಂದು 5 ವಿಜಿಲ್ ಬರಬೇಕು ಅಷ್ಟೇ, ತುಂಬ ಜಾಸ್ತಿ ಬಂದರೆ ಮುದ್ದೆ ಥರ ಆಗೋಗುತ್ತೆ. 5 ವಿಜಿಲ್ ಸಾಕು ಅಷ್ಟೇ ನೋಡಿ. ಅಷ್ಟರೊಳಗಡೆ ನಾವು ಈ 2ನೇ ಸ್ಟೆಪ್ಪು ನೋಡ್ಕೊಂಡು ಬರೋಣ ಬನ್ನಿ ನೋಡಿ. ಇದು 2ನೇ ಸ್ಟೆಪ್ಪು. ಈಗ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಚಕ್ಕೆ ಲವಂಗ ಅವಾಗೆ ತೋರಿಸೋದ್ನಲ್ಲ, ಟೊಮೊಟೊ, ಶುಂಠಿ, ಕೊತ್ತಂಬರಿ, ಕೊಬ್ಬರಿ ಇವೆಲ್ಲನೂ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರಬೇಕು ಅಷ್ಟೇ. ಇದು 2ನೇ ಸ್ಟೆಪ್ಪು, ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ. ಈಗ ನಾನು ಗ್ರೈಂಡ್ ಮಾಡಿಕೊಂಡು ಬಂದಿದ್ದೀನಿ ನೋಡಿ. ಈ ಥರ ಪೇಸ್ಟ್ ಥರ ಆಗಿರಬೇಕು. ಇವಾಗ ನೋಡಿ 5 ವಿಜಿಲ್ ಬಂದಿದ್ದಾಗಿದೆ ನೋಡಿ. ತುಂಬ ಫುಲ್ಲು ಒಂದು ಮಟನ್ನು ಫುಲ್ಲು ಬೆಂದಿದೆಯಾ ಇಲ್ಲ ಅಂತ ನೋಡ್ಕೊಳ್ಳಿ. ಬೆಂದಿಲ್ಲ ಅಂದರೆ ಇನ್ನೂ 2 ವಿಜಿಲ್, ಒಂದೊಂದು ಬಲ್ದಿರುತ್ತೆ, ಒಂದೊಂದು ಎಳೆದಾಗಿರುತ್ತೆ ನೋಡಿ. ಇದು ನಾನು 5 ವಿಜಿಲ್ಗೆಲ್ಲ ಫುಲ್ ಬೆಂದೋಗಿದೆ ನೋಡಿ. ಈಗ ನಾನು ಇವಾಗೇನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಲ್ಲ ಅದನ್ನು ಮಸಾಲೆನ ಹಾಕ್ಕೊತಾ ಇದ್ದೀನಿ. ಈ ಮಸಾಲೆ ಹಾಕ್ಕೊಂಡು ನೋಡಿ, ಇಷ್ಟೇ ನೋಡಿ. ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ತುಂಬ ತೆಳುವಾಗಿರಬೇಕು ಅಷ್ಟೇ. ನೀರು ಗಟ್ಟಿಯಾಗಿರೋದ್ರಿಂದ ಫುಲ್ ಚೆನ್ನಾಗಿರಲ್ಲ, ತುಂಬ ನೀರು ಥರ ಇರಬೇಕು ನೋಡಿ. ಈ ಅದಕ್ಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು
10 ನಿಮಿಷ ಕುದಿದ್ರೆ ಸಾಕು, ಫುಲ್ ರೆಡಿ ಆಗುತ್ತೆ. ನೋಡಿ ನಂದು 10 ನಿಮಿಷ ಕುದಿದಾಗಿದೆ, ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿಯಾಗಿ ಮಾಡ್ಬೋದು. ನೋಡಿ ಹಳ್ಳಿಯಲ್ಲಿ ಮಾಡುವಂಥ ತಲೆ ಮಟನ್ ಸಾಂಬಾರ್ ರೆಸಿಪಿ ರೆಡಿ ಆಯಿತು. ಮುದ್ದೆಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ನಾನು ಮುದ್ದೆಗೆ ಸರ್ವ್ ಮಾಡಿದ್ದೀನಿ, ತುಂಬ ಟೇಸ್ಟಿಯಾಗಿತ್ತು. ಉಪ್ಪು ಖಾರ ಅಂತೂ ಚೆನ್ನಾಗಿ ಹಿಡಿಯುತ್ತೆ. ನೋಡಿ ಈ ವಿಡಿಯೋ ಇಷ್ಟ ಆದರೆ, ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.